ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿ ಸುತೆ ಅವರ ಹೃದಯ ರಾಗ ಎಪಿಸೋಡ್ 17ಕ್ಕೆ ಸ್ವಾಗತ. ಅದೇ ತಿಂಗಳಲ್ಲಿ ಲಗ್ನ ಇದ್ದುದರಿಂದ ಬೇರೆ ಯೋಚಿಸುವ ಅಗತ್ಯವಿರಲಿಲ್ಲ, ಹಾಗೂ ಅಂತಹ ಅದ್ದೂರಿಯ ಮದುವೆಯೂ ಇಲ್ಲ. ಬೀಗರ ಕಡೆಯಲ್ಲೆಲ್ಲ ಗಂಡು ಒಬ್ಬನೇ. ಆಕ್ಷೇಪಣೆ ಮಾಡುವವರು ಯಾರೂ ಇರಲಿಲ್ಲ. ಅದಕ್ಕಾಗಿ ಛತ್ರನೂ ಹುಡುಕಬೇಕಾಗಿರಲಿಲ್ಲ. ಬನ್ನೇರುಘಟ್ಟದಲ್ಲಿನ ದೇವಸ್ಥಾನದೊಂದರಲ್ಲಿ ಮದುವೆ ಅಂತ ನಿಶ್ಚಯವಾಯಿತು. ತನ್ನ ಗೆಳತಿಯರೊಂದಿಗೆ ಮಂಜುಳ ಲಗ್ನ ಪತ್ರಿಕೆ ಕೊಟ್ಟು ಬರಲು ನಿರ್ಧರಿಸಿದಳು. ಪ್ರಭಾಳನ್ನು ಕರೆದಾಗ ತಲೆನೋವಿನ ನೆಪ ಹೇಳಿ ತಪ್ಪಿಸಿಕೊಂಡಳು. ತಾನೇ ತನ್ನ ಚಿಕ್ಕ ತಮ್ಮನೊಡನೆ ಹೋದಳು. ನಡೆದು ಬರುತ್ತಿದ್ದ ಚಂದ್ರಮೋಹನ್ ನೋಡಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೈ ಜೋಡಿಸಿ ನಮಸ್ತೆ ಎಂದಳು. ಚಂದ್ರಮೋಹನ್ ಆತ್ಮೀಯವಾಗಿ ಕೈ ಮುಗಿದು ನಕ್ಕ. ಆ ನಗು ಬಲವಂತದ ನೆಗೆಯಂತೆ ತೋರಿತು ಮಂಜುಳಾಗೆ. ಅವಳಿಗೆ ಚಂದ್ರಮೋಹನ್ಗೆ ಲಗ್ನ ಪತ್ರಿಕೆ ಕೊಡಬೇಕೆಂಬ ಉದ್ದೇಶವಾಗಲಿ ಇರಲಿಲ್ಲ. ಇಲ್ಲ, ಅವನನ್ನು ಮದುವೆ ಕರೆಯಬೇಕಾದ ಉದ್ದೇಶವೂ ಇರಲಿಲ್ಲ. ಎದುರಿಗೆ ಸಿಕ್ಕಿದ್ದರಿಂದ ಪಕ್ಕದಲ್ಲಿ ನಿಂತು ವ್ಯಾನಿಟಿ ಬ್ಯಾಗಿಂದ ಲಗ್ನಪತ್ರಿಕೆ ತೆಗೆದು ಹೆಸರು ಬರೆದು ಬಡವರ ಮದುವೆಗೆ ಖಂಡಿತ ಬರಬೇಕು ಎಂದಳು ಅವನ ಕೈಗೆ ಕೊಡುತ್ತಾ. ಚಂದ್ರಮೋಹನ್ ಲಗ್ನಪತ್ರಿಕೆ ಬಿಡಿಸಿ ನೋಡಿ, ಕಂಗ್ರ್ಯಾಚುಲೇಷನ್ಸ್, ಬನ್ನಿ ಸ್ವೀಟ್ ಕೊಡಿಸ್ತೀನಿ ಎಂದು ಬಲವಂತದಿಂದ ದೂರದ ಹೋಟೆಲ್ಗೆ ಕರ್ಕೊಂಡು ಹೋದ. ಚಂದ್ರಮೋಹನ್ ಅಷ್ಟಾಗಿ ಹೆಣ್ಣುಗಳಲ್ಲಿ ಬೆರೆಯುತ್ತಲೇ ಇರಲಿಲ್ಲ. ಅಂತಹುದರಲ್ಲಿ ಸದಾ ಸಿಸ್ಟರ್ಸ್ ಮತ್ತು ಲೇಡಿ ಡಾಕ್ಟರ್ಸ್ ಮತ್ತು ಪೇಷಂಟ್ಗಳ ನಡುವೆ ಅವನ ಸಂಪರ್ಕ. ಆಸ್ಪತ್ರೆಗೆ ಸೇರಿದ ಹೊಸದರಲ್ಲಿ ಅವನ ಮೈ ಚಳಿ ಬಿಟ್ಟು ಎಲ್ಲೊಡನೆಯೂ ಸಹಜವಾಗಿ ವರ್ತಿಸುತ್ತಿದ್ದ. ಅವನಿಗೆ ಸಿಸ್ಟರ್ ಪಾರ್ವತಿಯನ್ನು ಕಂಡರೆ ಅತಿ ಮೆಚ್ಚುಗೆ. ಕಾರಣ ಅವಳು ರೂಪವತಿ ಎಂದಲ್ಲ, ಬೇರೆ ಸಿಸ್ಟರ್ಗಳಂತೆ ಚಿಡಿಮಿಡಿಗೊಳ್ಳದೆ ಸದಾ ಹಸನ್ಮುಖಿಯಾಗಿ ಕೆಲಸ ಮಾಡುತ್ತಿದ್ದಳು. ಪೇಷಂಟ್ಗಳೊಡನೆ ತಾಳ್ಮೆಯಿಂದ ವರ್ತಿಸಿ ಅವರುಗಳನ್ನು ಅಭಿಮಾನಕ್ಕೆ ಬಹಳ ಬೇಗ ಪಾತ್ರಳಾಗುತ್ತಿದ್ದಳು. ಎಲ್ಲೊಡನೆ ಬಿಗಿಯಾಗಿದ್ದ ಚಂದ್ರಮೋಹನ್ ತನ್ನೊಡನೆ ಸ್ವಲ್ಪ ಸಡಿಲವಾಗಿ ವರ್ತಿಸುವುದನ್ನು ನೋಡಿ ಏನೋ ಊಹಿಸಿದಳು. ವಿಶಾಲವಾದ ಬೆಂಗಳೂರಲ್ಲಿ ಎಲ್ಲರ ಮನೆ ಸಮಾಚಾರಗಳನ್ನು ತಿಳಿಯುವುದು ಕಷ್ಟವಾಗುತ್ತೆ. ಚಂದ್ರಮೋಹನ್ ವಿಷಯವಾಗಿ ಒಬ್ಬಿಬ್ಬ ಡಾಕ್ಟರ್ ಆಡಿಕೊಂಡು ಸಂಗತಿಯು ಅವಳ ಕಿವಿಗೆ ಬಿದ್ದು ಅವಳ ಆಸೆ ಮತ್ತಷ್ಟು ಹೆಚ್ಚಿತು. ಅಂದು ನೈಟ್ ಡ್ಯೂಟಿ ಇದ್ದಿದ್ದರಿಂದ ಚಂದ್ರಮೋಹನ್ ಡ್ಯೂಟಿಯಲ್ಲಿದ್ದರಿಂದ ಡಾಕ್ಟರನ್ನು ಕಳುಹಿಸಿ ವಾರ್ಡ್ಗಳನ್ನು ಸುತ್ತು ಹೊಡೆದು ಗಮನಿಸಬೇಕಾದ ಪೇಷಂಟ್ಗಳನ್ನು ಗಮನಿಸಿ ತನ್ನ ಕೋಣೆಗೆ ಬಂದ. ನೈಟ್ ಡ್ಯೂಟಿಯಲ್ಲಿದ್ದ ಪಾರ್ವತಿ ಇವನನ್ನು ಅನುಸರಿಸಿ ಬಂದಾಗ ಅವನಿಗೆ ಏನೂ ಅನಿಸಲಿಲ್ಲ. ಒಂದೊಂದು ದಿನ ಕಾಫಿ ಮಾಡಿ ತಂದು ಕೊಡುತ್ತಿದ್ದಳು ಉಂಟು. ಸ್ಟಾಫಿಗೆ ಬಂದ ಹಿಂತಿರುಗಿದ ಪಾರ್ವತಿ 2 ಲೋಟ ಕಾಫಿ ಮಾಡಿ ತಂದಳು. ಆ ಕೊರೆವ ಚಳಿಯಲ್ಲಿ ಚಂದ್ರಮೋಹನ್ಗೆ ಕಾಫಿ ಬಹಳ ಹಿತವೆನ್ನಿಸಿತು. ಕಾಫಿ ಲೋಟ ತೆಗೆದಿಟ್ಟು ಪೇಷಂಟ್ಗಳ ಬಗ್ಗೆ ಚರ್ಚಿಸಿದ ಚಂದ್ರಮೋಹನ್ ಮನೆಯಿಂದ ತಂದಿದ್ದ ಮೆಡಿಕಲ್ ಪುಸ್ತಕಕ್ಕೆ ಕೈ ಹಚ್ಚಿದ. ಅವನ ಕೈಯನ್ನು ಮತ್ತೊಂದು ಕೈ ಹಿಡಿದಾಗ ಬೆಚ್ಚಿದ. ಪಾರ್ವತಿ ತೀರ ಸನಿಹದಲ್ಲಿದ್ದಳು. ಮಾತುಗಳು ಬಾಯಿಂದ ಹೊರಬರೋದಾದವು. ಇದನ್ನು ಪ್ರೋತ್ಸಾಹವೆಂದು ಭಾವಿಸಿದಳು ಏನೋ ಪಾರ್ವತಿ ಮತ್ತು ಮುಂದುವರಿಸಿದಳು. ಹಸಿದ ಅವನ ಮೈ ಮುಂದೆ ಯವನಭರಿತ ಛಲ. ನಿಮಿಷದಲ್ಲಿ ಎಟುಕಿಸಿಕೊಂಡು ತಿಂದು ಉಣ್ಣಬಹುದು. ಅವನೇನು ಮುದುಕನಲ್ಲ, ನಿರ್ವಹೀನನೂ ಅಲ್ಲ, ಇಲ್ಲ ಕಾವಿ ತೊಟ್ಟ ಸನ್ಯಾಸಿನೂ ಅಲ್ಲ. ಹೆಣ್ಣಿನ ಯೌವನದ ರುಚಿ ಉಂಡವನೇ, ಆದರೆ ನಿರ್ವಹಿಯಾಗಿದ್ದನು. ಅವನ ಯೌವನ ಪುರುಷಬಲ ಎಲ್ಲ ಕೈ ಹಿಡಿದ ಮಡದಿಗೆ ಮಾತ್ರ ಮೀಸಲು. ಸಿಸ್ಟರ್ ಅಂದ ಬಾಯಿ ತುಂಬ ಮಾತ್ರ ಕರೆಯುತ್ತಾ ಇರಲಿಲ್ಲ, ಅದು ಹೃದಯದಿಂದ ಬಂದಿದ್ದು. ನೀವೆಂದಿಗೂ ಸೋದರಿಯೇ. ಸಮಾಧಾನವಾಗಿ ಅವನ ಬಾಯಿಂದ ಹೊರಬಿದ್ದ ಮಾತುಗಳನ್ನು ಕೇಳಿ ಪಾರ್ವತಿ ಹೌಹಾರಿ ನಿಂತಳು. ಅವಳಿಗೆ ಇಂದೊಂದು ಹೊಸ ರೀತಿ. ಕೂತ್ಕೊಳ್ಳಿ ಸಿಸ್ಟರ್, ನಾವೆಲ್ಲ ಸೇವೆ ಎನ್ನೋ ತಾಯಿಯ ಮಕ್ಕಳು. ನಮ್ಮಲ್ಲಿ ಅಣ್ಣ ತಂಗಿಯರ ಭಾವ ಇರಬೇಕೇ ವಿನಃ ಯಾವ ಸ್ವಾರ್ಥಕ್ಕೂ ಮನಸೋಲಬಾರದು. ಈ ವೃತ್ತಿಯಲ್ಲಿರೋ ನಾವುಗಳು ಸಮಾಜದ ಎದುರಿಗೆ, ಜನರ ಎದುರಿಗೆ ಸಣ್ಣವರಾಗಬಾರದು. ಯಾವೊಂದು ಆಮಿಷದಲ್ಲೂ ಕ್ಷಣಕ್ಕೆ ಮೈಸೋತು ನಮ್ಮ ಸಂಸ್ಕೃತಿಯನ್ನು ಬಲಿ ಕೊಡಬಾರದು. ಎಷ್ಟೋ ಪತಂಗಗಳು, ಎಷ್ಟೋ ರಾತ್ರಿಗಳು ಅವಳ ಮೈಸುಖವನ್ನು ಚಪ್ಪರಿಸಿ ಉಂಡಿದರೆ ವಿನಃ ನೀತಿ ಹೇಳುವ ಸಾಹಸಕ್ಕೆ ತೊಡಗಿರಲಿಲ್ಲ. ಎಲ್ಲ ಪುರುಷರು ಹೆಣ್ಣಿಗಾಗಿ ಸೋಲುವ ಕಾಮುಕರಲ್ಲ ಅನ್ನೋ ಸತ್ಯ ಅಂದು ಅವಳಿಗೆ ಅರಿವಾದದ್ದು ಒಳ್ಳೆಯದೇ ಆಯಿತು. ಅಂದಿನಿಂದ ಚಂದ್ರಮೋಹನ್ ಗಂಭೀರ ಮುಖವನ್ನು ಹೊತ್ತು ತಿರುಗುತ್ತಿದ್ದ. ಆಡಬೇಕಾದಷ್ಟು ಮಾತನ್ನೇ ಮಾತ್ರ ಆಡುತ್ತಿದ್ದ. ಮಂಜುಳ ಮುಖ ನೋಡುತ್ತಾ, ಏನು ಸ್ವೀಟ್ ತರಿಸೋಣ ಹೇಳಿ ಎಂದ. ಏನೂ ಬೇಡ ಎಂದಳು ಸ್ವಲ್ಪ ಬಿಗುಮಾನದಿಂದಲೇ. ನನ್ನಂಥವರಿಗೆ ಜೀವನದಲ್ಲಿ ಸಂತೋಷ ಸಿಗೋದು ಅಪರೂಪ. ಇವತ್ತು ನಿಮ್ಮ ಲಗ್ನಪತ್ರಿಕೆ ನೋಡಿ ಸಂತೋಷವಾಗಿದೆ, ಅದಕ್ಕೆ ನೀವು ಬೇರೆ ಪ್ರತಿಕ್ರಿಯೆ ತೋರಿಸಬೇಡಿ ಎಂದ. ಅವನ ಮಾತಿನಲ್ಲಿ ವೇದನೆ ಅಡಗಿತ್ತು. ಮಂಜುಳ ಸ್ವಭಾವತ ಮಾತುಗಾರಳೆ, ಅಷ್ಟು ದೃಢ ಮನಸ್ಸಿನವಳಲ್ಲ. ಚಂದ್ರಮೋಹನ್ ಮಾತು ಕೇಳಿ ಅವನ ಮೇಲಿದ್ದ ಕೋಪವೆಲ್ಲ ಕರಗಿ ಹೋಯಿತು. ಪ್ರಭಾ, ತಾನು ಮತ್ತು ಜಗದೀಶ್ ಮೂವರು ಟ್ಯುಟೋರಿಯಲ್ಸ್ ನಡೆಸುತ್ತಿರುವ ಸಮಾಚಾರ, ಮುದ್ದು ಬಾವಿನ ಅಂದಚಂದ ಆಟ, ಲಕ್ಷ್ಮೀಪತಿಗಳ ವೈರ್ಯಾಗ, ಪ್ರಭಾಳ ಸ್ವಾಭಿಮಾನತನದ ಎಲ್ಲ ಹೇಳಿ ಮುಗಿಸಿಬಿಟ್ಟಳು 10 ನಿಮಿಷದಲ್ಲಿ. ಚಂದ್ರಮೋಹನ್ ಪ್ರಭಾಳ ಬಗ್ಗೆ ವಿಚಾರಿಸಬೇಕೆಂದುಕೊಂಡರೂ ವಿಚಾರಿಸಲಾರದೆ ಚಳಪಡಿಸುತ್ತಿದ್ದ. ಮಂಜುಳ ಎಲ್ಲ ಹೇಳಿ ಅವನ ಹೃದಯದ ಭಾರವನ್ನು ಕಡಿಮೆ ಮಾಡಿದ್ದಳು. ಅದಕ್ಕಾಗಿ ಮನದಲ್ಲಿ ಅವಳಿಗೆ ಕೃತಜ್ಞತೆ ಸಲ್ಲಿಸಿದ. ಪಕ್ಕದಲ್ಲಿದ್ದ ತಮ್ಮ ಮನೆಗೆ ಹೋಗೋಣ ಎಂದಾಗ ಇದ್ದಳು. ಚಂದ್ರಮೋಹನ್ ಆರ್ಥಿಕವಾಗಿ ಬೀಳ್ಕೊಟ್ಟು ಮನೆ ಕಡೆ ಹೆಜ್ಜೆ ಹಾಕಿದ. ಕಾರು ಕೆಟ್ಟಿದ್ದರಿಂದ ಮನೆಯನ್ನು ಬೇಗ ತಲುಪಬೇಕೆಂಬ ಆತುರವಿದ್ದುದರಿಂದ ನಿಧಾನವಾಗಿಯೇ ನಡೆದ. ಇವನು ಮನೆ ತಲುಪಿದಾಗ ಎಂದಿನಂತೆ ಕಣ್ಮಣ್ಣಿ ಅಲಂಕರಿಸಿಕೊಂಡು ಗೇಟಿನಲ್ಲಿ ನಿಂತಿದ್ದಳು. ಪ್ರತಿದಿನ ಇವೆಲ್ಲ ಬೇಡ ಎಂದು ಹೇಳುವ ಮನಸ್ಸಾದರೂ ಅವಳ ಮುಗ್ಧ ಮುಖ ನೋಡಿ ಕೂಡಲೇ ಅವಳನ್ನು ನೋಯಿಸಲಾರದೆ ಸುಮ್ಮನೆ ನಕ್ಕು ಕೋಣೆಗೆ ಹೋಗುತ್ತಿದ್ದ. ಅವನ ನಗು ಕಂಡ ಕೂಡಲೇ ಕಣ್ಮಣಿಗೆ ಸ್ವರ್ಗ ಎಟಕಿದಂತೆ ಆಗುತ್ತಿತ್ತು. ತಂದೆ ಚಂದ್ರಮೋಹನನ ಸುಂದರ
ದಾಂಪತ್ಯ ಜೀವನ ಅನ್ನು ನೆನೆಸಿಕೊಂಡು ಕಲ್ಪನಾ ವಿಲಾಸದಲ್ಲಿ ತೇಲಿ ಹೋಗುತ್ತಿದ್ದಳು. ಸುಭದ್ರಮ್ಮ ತಮ್ಮ ಆಸೆ ಈಡೇರುವ ಕಾಲ ಹತ್ತಿರ ಆಯಿತೆಂದು ಸಂತೋಷಿಸುತ್ತಿದ್ದರು. ಈ ನಡುವೆ ಚಂದ್ರಮೋಹನ್ ಕಣ್ಮಣಿಯೊಡನೆ ನಗುತ್ತಲೇ ಮಾತನಾಡುತ್ತಿದ್ದ. ಅವಳು ಸಿನಿಮಾ ನೋಡಲು ಆಸೆ ವ್ಯಕ್ತಪಡಿಸಿದಾಗ ಎಂದಾದರೊಮ್ಮೆ ಕರೆದೊಯ್ಯುತ್ತಿದ್ದ. ಅದೇ ಅವರಿಗೆ ದೊಡ್ಡ ಭಾಗ್ಯವಾಗಿತ್ತು. ಶಾರದೆ ಈ ನಡುವೆ ಬರುವುದನ್ನು ಕಡಿಮೆ ಮಾಡಿದ್ದಳು. ಕಣ್ಮಣಿಯೊಡನೆ ಚಂದ್ರಮೋಹನ್ ನಗುತ್ತಾ ಮಾತನಾಡಿದರೆ ಸಹಿಸಲಾರದಳು. ತನ್ನ ಸ್ಥಾನ ಕಣ್ಮಣಿಗಾದರೂ ದೊರೆಯಲಿ ಎನ್ನುವ ಔದಾರ್ಯ ಈ ನಡುವೆ ಕಮ್ಮಿಯಾಗಿತ್ತು. ಏನೇ ಮಾಡಿದರೂ ಅಸಹಾಯ ಸ್ಥಿತಿಯಲ್ಲಿ ಕೊರಗತೊಡಗಿದಳು. ಅದಕ್ಕೆ ವೈಯಕ್ತಿಕವಾಗಿ ಸ್ವಭಾವದ ವಾಮನಮೂರ್ತಿ ಪ್ರಭಾಳಿಗಾಗಿ ಮರಗುತ್ತಿದ್ದ. ಇದಕ್ಕೆ ಕಾರಣರಾದ ಎಲ್ಲರೂ ಮೇಲೂ ಬೇಸರಿಸುತ್ತಿದ್ದ. ಅದಕ್ಕಾಗಿ ಅವರ ಮನೆ ಕಡೆ ಹೆಚ್ಚು ಹೆಜ್ಜೆ ಹಾಕುತ್ತಿರಲಿಲ್ಲ. ಹೆಂಡತಿ ಆಡೋ ಕುಂಕುಗಳೆಲ್ಲ ಸೊಪ್ಪು ಹಾಕದ ಗಂಡ ಅವನು. ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದವನೇ ಸ್ಟೀರಿಯೋ ಆನ್ ಮಾಡಿ ವರಂಡದಲ್ಲಿ ಕುಳಿತ. ಅವನು ಹೆಚ್ಚು ಹೊತ್ತು ಕೋಣೆಯಲ್ಲಿರಲು ಬಯಸುತ್ತಿರಲಿಲ್ಲ. ಇಲ್ಲದ ನೆಪ ಮಾಡಿಕೊಂಡು ಬಂದು ಕಣ್ಮಣಿ ಅವನ ಮುಂದೆ ಕೂಡುತ್ತಿದ್ದಳು. ಅವಳ ಮನಸ್ಸಿಗೆ ಬೇಸರವಾಗದಿರಲಿ ಎಂದು ಎಂದಾದರೊಮ್ಮೆ ಮಾತನಾಡುತ್ತಿದ್ದ. ಸ್ಟೀರಿಯೋ ಹಾಕಿದ ಮೇಲೆ ಅವನ ಹತ್ತಿರ ಯಾರೂ ಮಾತನಾಡಬಾರದು. ಏನಾದರೂ ಮಾತನಾಡಿಸಿದರೆ ಸಂಗೀತದಲ್ಲಿ ತಲ್ಲೀನನಾದ ಅವನ ಆ ಮಾತುಗಳಿಗೆ ಗಮನವೇ ಕೊಡ್ತಿರಲಿಲ್ಲ. ಪಂಡಿತ್ ರವಿಶಂಕರ್ ಚಿತ್ತಾರ್ ವಾದನದೆಂದರೆ ಅವನು ಜಡ ಮನಸ್ಸಿಗೂ ಚೇತನ ತುಂಬಿ ತುಳುಕುತ್ತಿತ್ತು. ಅವನು ಸಂಗೀತದ ಹುಚ್ಚನ್ನು ಕಂಡಿದ್ದ ಸುಭದ್ರಮ್ಮ ಅಂತಹ ವೇಳೆಯಲ್ಲಿ ಅವನ ಗೊಡುವಿಗೆ ಹೋಗ್ತಿರಲಿಲ್ಲ. ಕಣ್ಮಣಿ ಮಾತ್ರ ಸುಮ್ಮನೆ ಕೂತು ಅವನನ್ನು ದಿಟ್ಟಿಸುತ್ತಿದ್ದಳು. ಕಣ್ಣುಗಳನ್ನು ಅರೆಮುಚ್ಚಿ ತನ್ಮಯವಾಗಿ ತಲೆದೂಗುವ ಅವನ ಭಂಗಿಯನ್ನು ನೋಡುವುದೆಂದರೆ ಅವಳಿಗೆ ಹಬ್ಬ. ಚಂದ್ರಮೋಹನ್ ಸ್ಟೀರಿಯೋ ಆಫ್ ಮಾಡಿ ಏಳುವ ವೇಳೆಗೆ ವೆಂಕಣ್ಣನವರು ಬಂದು ತಂಗಿಯೊಡನೆ ಏನೋ ಹೇಳುತ್ತಿದ್ದರು. ಕಣ್ಮಣಿ ಮಾತ್ರ ಇವನ ಮುಂದೆ ಸೋಫಾದ ಮೇಲೆ ಕುಳಿತಿದ್ದಳು. ಎದ್ದು ಹೋಗಿ ಕಾಂಪೌಂಡ್ನಲ್ಲಿ ನಿಂತ. ತಂಪಾದ ಗಾಳಿ ಬೀಸುತ್ತಿದ್ದರೂ ಅವನಿಗೆ ಸುಡು ಬೇಸಿಗೆ ಅನುಭವವಾಗುತ್ತಿತ್ತು. ಯಾಕೋ ಜೀವನದ ಪಥ ಬಹಳ ದೀರ್ಘವಾಗಿ ಅನಿಸಿತು. ಇದನ್ನು ಹೇಗಪ್ಪ ಸವಿಸುವುದು ಎಂದು ಬೆತೆಗೊಂಡ. ಚಂದ್ರು, ಇಲ್ಲಿ ಬಾ, ನಿಮ್ಮ ಫಾರಿನ್ ಮಾವ ಇಲ್ಲಿಗೆ ಬಂದು ಬಿಡ್ತಾನಂತೆ ಎಂದು ತಾಯಿ ಕೂಗಿದಾಗ ಇನ್ನು ಯಾವ ಮಾತನಾದರೂ ಆಗಿದರೆ ಕೇಳಿಯೂ ಕೇಳದಂತೆ ಸುಮ್ಮನೆ ಹಿಡಿದ್ಬಿಡ್ತಿದ್ನೇನು. ಆದರೆ ತನ್ನ ಪ್ರೀತಿಯ ಮಾವನ ಸುದ್ದಿ ಹೇಳುತ್ತಿದ್ದಾಳೆ ಎಂದು ಉತ್ಸಾಹಗೊಂಡು ವರಂಡಾಕ್ಕೆ ಹಿಂದಿರುಗಿ ತಾಯಿ ಎದುರು ಕೂತ. ನೋಡಪ್ಪ ಚಂದ್ರು, ನಿಮ್ಮ ಮಾವ ಬರ್ತೀನಿ, ಹೀಗೆ ಮಾಡ್ತೀನಿ ಅಂತ ಒಂದು ಪತ್ರ ಬರೆದಿಲ್ಲ. ಸ್ವಂತದವರಾದರೆ ನಾವು ಬೇರೆಯವರಂತೆ ಸಮಾಚಾರ ತಿಳಿಯಬೇಕು ಎಂದು ನೊಂದುಕೊಂಡ ವೆಂಕಣ್ಣನವರು. ಅವನ ಸ್ವಭಾವ ಮೊದಲಿಂದಲೂ ಹಾಗೇನೆ, ಅದಕ್ಕೆ ನೀನು ಯಾಕೆ ನೊಂದ್ಕೊಳ್ತೀಯಾ? ತಂಗಿಯಿಂದ ಸಾಂತ್ವನದ ನುಡಿ. ಈಗ ಆ ಮಾತುಗಳಂತೂ ಚಂದ್ರಮೋಹನಿಗೆ ಬೇಕಾಗಿರಲಿಲ್ಲ. ಎಂದು ಬರ್ತಾರೋ ತಿಳಿಯುವ ಕುತೂಹಲ ಮಾತ್ರ ಅವನಿಗಿತ್ತು. ಅದು ಅಲ್ಲದೆ ತನಗೆ ಮಾತ್ರ ಪತ್ರ ಬರೆಯುತ್ತಿದ್ದರು. ಇದೇನು ನಿಜವೋ ಸುಳ್ಳವೋ ಎಂದುಕೊಂಡ. ಎಂದು ಬರ್ತಾರಂತೆ ಎಂದು ನಿರ್ಲಿಪ್ತರಾಗಿ ಕೇಳಿದ. ಅದು ಸರಿಯಾಗಿ ಗೊತ್ತಿಲ್ಲ. ಮೈಸೂರಿನಲ್ಲಿದ್ದ ಮನೆ ಬಾಡಿಗೆ ಕೊಟ್ಟಿತ್ತಾನಲ್ಲ, ಅದನ್ನು ಬಿಡಿಸಿ ಇಡಿ, ನಾನು ಅಲ್ಲೇ ಬಂದು ನೆಲೆಸುವುದೇ ಎಂದು ಅವನ ಗೆಳೆಯ ಗೋಪಾಲನಿಗೆ ಬರೆದಿದ್ದಾನಂತೆ. ಅವನು ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿದ್ದ. ಅದೇ ಕೆಲಸಕ್ಕೆ ಹೋಗ್ತಾ ಇರುವ ವಿಷಯ ತಿಳಿಸಿದ. ಹೇಗಿದೆ ನೋಡಿದೀಯಾ ನಮ್ಮ ಮರ್ಯಾದೆ? ಹಣ್ಣ ಅನ್ನಿಸಿಕೊಂಡವನು ನನಗೆ ಒಂದು ಪತ್ರ ಬರೆಯಬಾರ್ದಾಗಿತ್ತೆ. ಆದಷ್ಟು ಕೆಲಸ ನಾನು ಮಾಡಿಸ್ತಿರ್ಲಿಲ್ವಾ? ಅವರ ಧ್ವನಿಯಲ್ಲಿದ್ದ ಬೇಸರ ಚಂದ್ರಮೋಹನ್ ಗುರುತಿಸಿದ. ಇದೇನು ಹೊಸದಾಗಿರಲಿಲ್ಲ. ಆಗಾಗ ತಮ್ಮನನ್ನು ಹಾಡಿಕೊಳ್ಳುತ್ತಿದ್ದುದು ಉಂಟು. ಕಾಗದ ಪತ್ರ ತಾಪತ್ರವಿಲ್ಲದಿದ್ದರೂ ಹಣ್ಣಿನ ಆರ್ಥಿಕ ಪರಿಸ್ಥಿತಿಯನ್ನು ನೆನೆದು ಆಗಾಗ ದುಡ್ಡು ಕಳಿಸುತ್ತಿದ್ದು ಉಂಟು. ಆಗೆಲ್ಲ ತಮ್ಮನ ಮೇಲೆ ಅಭಿಮಾನ ಪಡುವ ಬದಲು ಮಕ್ಕಳು ಮರಿ ಇಲ್ಲ, ಇನ್ನು ಯಾರಿಗಾಗಿ ಕೊಡಿಸ್ಬೇಕು ಎಂದು ಹಂಗಿಸುತ್ತಿದ್ದ. ಹೋಗ್ಲಿ ಬಿಡು, ಹೇಗೋ ಇಲ್ಲಿಗೆ ಬರ್ತಾನೆ, ಆಮೇಲೆ ಎಲ್ಲ ಬಿಟ್ಟು ಹೋಗುತ್ತೆ. ಅಣ್ಣ ತಮ್ಮಂದಿರ ಸಂಬಂಧ, ಅವನು ನನಗೂ ಕಾಗದ ಬರೆಯೋಲ್ಲ. ಎಂದಾದರೂ ಬರೆದರೆ ಚಂದ್ರಮೋಹನ್ಗೆ ಬರೀತಾನೆ. ಎಷ್ಟಿದ್ದರೂ ಏನು, ನಾವು ಪಡೆದುಕೊಂಡಿದ್ದು ಅಷ್ಟೇ. ಅಣ್ಣನಿಗೆ ಸಮಾಧಾನ ಹೇಳಲು ಹೊರಟ ಸುಭದ್ರಮ್ಮ ತಮ್ಮನ ಮೇಲಿನ ಅಸಹನೆಯನ್ನು ತೋಡ್ಪಡಿಕೊಂಡರು. ಇವರ ಯಾವ ಮಾತಿಗೂ ಉತ್ತರ ಕೊಡದ ಗೋಜಿಗೆ ಹೋಗದ ಚಂದ್ರಮೋಹನ್ ಸುಮ್ಮನೆ ಕುಳಿತ. ಚಂದ್ರು, ನೀನಾದರೂ ಒಂದು ಪತ್ರ ಬರೆಯೋ, ಅದಕ್ಕಾದರೂ ಉತ್ತರ ಕೊಡ್ತಾರೇನೋ ನೋಡೋಣ ಅಂತ ಕೇಳಿದಳು ಸುಭದ್ರಮ್ಮ ಮಗನ ಕಡೆ ನೋಡುತ್ತಾ. ಇಷ್ಟೊತ್ತು ಇವರ ಮಾತು ಕೇಳುತ್ತಿದ್ದ ಕಣ್ಮಣಿ ಒಳಗೊಳಗೆ ಫೋಟೋ ಹಿಂದೆ ಹಾಕಿದ ಕವರನ್ನು ತೆಗೆದು ನೋಡಿದಳು. ಅದು ಫಾರಿನ್ ಚಿಕ್ಕಪ್ಪನ ಪತ್ರವೆಂದು ಅರಿತ ಮೇಲೆ ಅದನ್ನು ತಂದು ಚಂದ್ರಮೋಹನ್ ಮುಂದೆ ನೀಡಿದಳು. ನನಗೆ ಬಂದ ಪತ್ರ ಸೆನ್ಸಾರ್ ಕೂಡ ಆಗುತ್ತೆ ಎಂದು ವ್ಯಂಗ್ಯವಾಗಿ ನಗುತ್ತಾ ಕವರನ್ನು ಒಡೆದು ಓದಿಕೊಂಡು ಪುನಃ ಮಡಿಸಿಟ್ಟ. ನಿಮ್ಮ ಮಾವದೇನೋ ಏನು ಬರೆದಿದ್ದಾರೆ ಎಂದರು ಸುಭದ್ರಮ್ಮ. ಇಲ್ಲಿಗೆ ಬಂದು ನೆಲೆಸೋದೇನೋ ನಿಜವಂತೆ, ಆದರೆ ಎಂದು ಬರುತ್ತಾನೆಂದು ಬರೆದಿಲ್ಲ. ಮೈಸೂರಿನಲ್ಲಿರುವ ಮಾವನ ಮನೆಯಲ್ಲಿ ಇರ್ತೀನಿ, ಮೈಸೂರಿಗೆ ಬಂದ ಮೇಲೆ ಪತ್ರ ಬರಿತೀನಿ ಎಂದು ಹೇಳಿದ್ದಾರೆ. ಏನೋ ಅವನೊಂದೊಂದು ವಿಚಿತ್ರ ಬುದ್ಧಿ ಎಂದರು ಸುಭದ್ರಮ್ಮ. ಇಂದು ಬಹಳ ಬೇಜಾರಾಗಿ ಹೋಯಿತು ಚಂದ್ರಮೋಹನ್ಗೆ. ತನಗೆ ಬಂದ ಪತ್ರಗಳು ಕಣ್ಮಣಿ ತಪಾಸಣೆ ಮಾಡುತ್ತಿರ್ತಾಳೆ ಎಂದು ತಿಳಿಯಿತು. ಇದಕ್ಕೆ ಅಮ್ಮನ ಪ್ರೋತ್ಸಾಹವೂ ಇದೆ ಎಂದು ಅರ್ಥ. ಎಂಥ ಸಣ್ಣ ಬುದ್ಧಿ ಇವರಿಗೆ ತಿಳಿಯದೆ ಪ್ರಭಾಳನ್ನು ಕಾಣಲಾಗುತ್ತಿರಲಿಲ್ವ? ಇವರಿಗೆ ಅದು ಏಕೆ ಒಳೆಯಲಿಲ್ಲ? ಅವಳು ನನಗೆ ಪತ್ರ ಬರೆಯಬಹುದೆಂದು ಮಾತ್ರ ಏಕೆ ನಿರೀಕ್ಷಿಸುತ್ತಾರೆ?
ದಡಾರನೆ ಎದ್ದು ಹೋದ. ಅವನು ಕೋಣೆಯ ಬಾಗಿಲು ಹಾಕಿದ ರೀತಿ ನೋಡಿ ಅವನಿಗೆ ಕೋಪ ಬಂದೈತೆ ಅಂತ ತಿಳಿದರು. ಕಣ್ಮಣಿ ಅವಿವೇಕಕ್ಕೆ ಬೇಸರಗೊಂಡರು. ತಾಯಿ ಮೇಲಿನ ಪ್ರೀತಿ ಗೌರವಗಳೆಲ್ಲ ಕರಗಿ ಹೋದಂತೆ ಭಾಸವಾಯಿತು. ಅವನ ಮನಸ್ಸಿನ ಸ್ಥಿತಿಯನ್ನು ನೆನೆದು ತಾನು ಎಂದಾದರೊಂದು ದಿನ ತಾಯಿಯನ್ನು ದ್ವೇಷಿಸಬಲ್ಲೇನೋ ಆ ದಿನಗಳು ದೂರವಿಲ್ಲವೆನ್ನೈಸಿತು. ಮರುದಿನ ಮಗ ಆಸ್ಪತ್ರೆಗೆ ಹೋದ ಮೇಲೆ ಸುಭದ್ರಮ್ಮ ಕೀಲಿ ಕೈಯಿಂದ ಅವನ ಬೀಗ ತೆಗೆದರು. ಸೇಫ್ ಲಾಕರನ್ನು ಎಳೆದಾಗ ಅವರ ಕಣ್ಣನ್ನು ಅವರೇ ನಂಬಲಿಲ್ಲ. ಅವರು ಮನೆಯಲ್ಲಿಟ್ಟಿದ್ದ ಒಡವೆ ಜೊತೆಗೆ ಮಾವ ಮಾಡಿಸಿಕೊಟ್ಟ ಒಡವೆಗಳನ್ನು ಸಹ ಪ್ರಭಾ ಅಲ್ಲೇ ಬಿಟ್ಟು ಹೋಗಿದ್ದಳು. ಇವರು ಕೊಟ್ಟಿದ್ದ ವಜ್ರದ ಮೂಗುಬಟ್ಟನ್ನು ಸಹ ತೆಗೆದಿಟ್ಟು ಹೋಗಿದ್ದಳು. ಇವರದಾಗಿ ಅವಳ ಬಳಿ ಉಳಿದಿರುವುದು ಚಂದ್ರಮೋಹನ್ ಕಟ್ಟಿದ ತಾಳಿ ಮಾತ್ರ. ಕರಿವಣಿ ಸರವನ್ನು ಸಹ ಲಕ್ಷ್ಮೀಪತಿಗಳು ಮಾಡಿಸಿಕೊಟ್ಟಿದ್ದೆ. ಎಂಥ ಒಳ್ಳೆಯ ಸ್ವಭಾವದ ಹುಡುಗಿ, ಎಂಥ ವಿನಯಶೀಲಿ. ಸೊಸೆಯನ್ನು ನೆನೆದು ಸುಭದ್ರಮ್ಮ ಕಣ್ಣೀರಿಟ್ಟರು. ಇನ್ನು ಮೊದಲ ಬಾರಿಗೆ ಮೊಮ್ಮಗನನ್ನು ನೆನೆಸಿಕೊಂಡು ವೇದನೆ ಪಟ್ಟರು. ಮನೆಯಿಂದ ಪ್ರಭಾ ಹೋದಾಗ 3 ತಿಂಗಳು ಬಸರಿ ಎಂಬುದು ಅವರ ನೆನಪಿನಲ್ಲಿ ಉಳಿದಿತ್ತು. ಆಗಾಗ ಹುಟ್ಟಿದ ಮಗುವನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಇಂದು ಮಾತ್ರ ವೇದನೆಗೆ ಕೊನೆ ಇಲ್ಲದಂತಾಯಿತು. ನಾನು ಇವರುಗಳ ಮಾತನ್ನು ಕೇಳಿ ಅವಳನ್ನು ಅಂದು ಆಡಿ ಮೂದಲಿಸಲಿದ್ದರೆ ಮಗುವನ್ನು ಮುದ್ದಾಡುತ್ತಾ ಆರಾಮಾಗಿರ್ಬೋದಿತ್ತು. ಆದರೆ ಇಂದು ಜಿಗಿಪ್ಸೆಗೊಂಡ ಮಗನ ಮುಖ ನೋಡುತ್ತಾ ನೀರಸ ಬಾಳಬೇಕಾಗಿದೆ. ಅಜಾರದಲ್ಲಿದ್ದ ವೆಂಕಟನ ಚಂದ್ರಮೋಹನನು ಕೋಣೆಗೆ ಬಂದರು. ಬೀರು ತೆಗೆದಿಟ್ಟುಕೊಂಡು ಕಣ್ಣೀರು ಹಾಕುತ್ತಿದ್ದ ಕುಳಿತಿದ್ದನ್ನು ನೋಡಿ ತಂಗಿಯನ್ನು ಅವರು ಎದೆ ದಸಕ್ಕೆಂದಿತು. ಇಷ್ಟು ದಿನ ನಾವು ಪಟ್ಟ ಶ್ರಮ ಯಾವ ಕಾರಣಕ್ಕೆ ವ್ಯರ್ಥವಾಗಲು ಇಷ್ಟಪಡಲಿಲ್ಲ. ಅವರಿಗೆ ಜನರನ್ನು ಒಲಿಸಿಕೊಳ್ಳುವ ಕಲೆ ಚೆನ್ನಾಗಿ ಗೊತ್ತಿತ್ತು. ವೆಂಕಣ್ಣನವರ ಬೆಲ್ಲದಂಥ ಮಾತುಗಳೇ ಮರುಳಾದರೋ ಅಂಥವರು ಇರಲೇ ಇರಲಿಲ್ಲ. ಅದರಲ್ಲಿ ಸುಭದ್ರಮ್ಮ ಅಷ್ಟೇ ಬೇಗನೆ ಮರಳಾದರು. ವೆಂಕಣ್ಣನವರು ಅಸಾಮಾನ್ಯ ಚತುರರು. ತಮ್ಮ ಇಡೀ ಜೀವಮಾನದಲ್ಲ ಎಂದು ಬೆವರಿಸುರಿಸಿ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನು ಪೋಷಿಸಲಿಲ್ಲ. ಅವರಿವರ ಹತ್ತಿರ ತಮ್ಮ ಬೆಳಗಿನ ಮಾತುಗಳಿಂದ ದುಡ್ಡು ಸಂಪಾದಿಸಿ ಬಿಡುತ್ತಿದ್ದರು. ಹಳ್ಳಿಯವರ ಸಣ್ಣ ವ್ಯಾಜ್ಯಗಳನ್ನು ದೊಡ್ಡದಾಗಿ ಮಾಡಿ ಅವರನ್ನು ಕೋರ್ಟ್ ಮೆಟ್ಟಲನ್ನು ತುಳಿಸಿ ಹಾಗೂ ಹೀಗೂ ಅವರಿಂದ ದುಡ್ಡು ಕಿತ್ತು ತಮ್ಮ ಉದಾರ ಪೋಷಣೆ ಮಾಡಿಕೊಂಡು ಬಿಡುತ್ತಿದ್ದರು. ಎಲ್ಲ ಮಂತ್ರಿಗಳು ಹಿರಿಯ ಅಧಿಕಾರಿಗಳು ತನ್ನ ಪರಿಚಯಿಸುತ್ತಾರೆ ಎಂದು ನಂಬಿಸುತ್ತಿದ್ದರು. ಜನರು ಸಾಲಕ್ಕೂ ಕೆಲಸಕ್ಕೂ ಜಮೀನಿಗೂ ಅರ್ಜಿ ಹಾಕಿಕೊಂಡಿದ್ದವರನ್ನು ವೆಂಕಣ್ಣನವರು ಬಾಲ ಹಿಡಿತಿದ್ದರು. ಇವರು ಅವರುಗಳ ಕೆಲಸ ಮಾಡಿಸುವುದಾಗಿ ಹೇಳಿ ಅವರಲ್ಲಿ ಹಣ ಇರುತ್ತಿದ್ದರು. ಹಣ ಕೊಟ್ಟವರನ್ನು ನಿರಾಶೆಪಡಿಸದೆ ತಾತ್ಕಾಲಿಕ ಸಬೂಬುಗಳನ್ನೇ ಹೇಳಿ ಕಾಲವನ್ನು ಸವಿಸುತ್ತಿದ್ದರು. ತಮ್ಮನ ಮದುವೆ ಮಾಡಿಸುವ ನೆಪದಲ್ಲಿ ಚಿತ್ರಲೇಖ ಅವರ ತಂದೆಯವರಿಂದ ಬಹಳ ಹಣ ಸೆಳೆದರೆಂದು ವದಂತಿ. ಅದು ನಿಜವೋ ಸುಳ್ಳುವೋ ದೇವರಿಗೆ ಗೊತ್ತು. ಮದುವೆನೇ ಆಗೋಲ್ಲ ಅಂತ ಹಾಡಾಡುತ್ತಿದ್ದ ತಮ್ಮ ಮದುವೆಯಾದ ಕೂಡಲೇ ಹೆಂಡತಿಯೊಂದಿಗೆ ಹೋದವನು ವಿದೇಶದಲ್ಲಿ ನೆಲೆಸಿಬಿಟ್ಟ. 3 ವರ್ಷಕ್ಕೆ 1 ಬಾರಿಯಾದರೂ ಬಂದು ಹೋಗುತ್ತಿದ್ದ. ಆದರೆ ಅಣ್ಣನವರ ಹೊಸಲು ತುಳಿತಿರಲಿಲ್ಲ. ಹಾಗಂತ ವೆಂಕಣ್ಣವರು ಹಠ ಸಾಧಿಸುತ್ತಿರಲಿಲ್ಲ. ತಾವೇ ತಮ್ಮ ಬಿಡಾರ ಊಡಿದಲ್ಲಿ ಹೋಗಿ ತಮ್ಮ ಅಂತಃಕರಣವನ್ನು ತೋಡಿಕೊಂಡು ತಮ್ಮ ಮದುವೆಗಾಗಲಿರುವ ಹೆಣ್ಣು ಮಕ್ಕಳ ಸುದ್ದಿಯನ್ನು ಮನಮುಟ್ಟುವಂತೆ ಹೇಳುತ್ತಿದ್ದರು. ತಮ್ಮ ಔದಾಸೀನ್ಯದಿಂದ ಹಣವಿತ್ತರೂ ಬೇಸರಿಸದೆ ತೆಗೆದು ಜೋಬಿಗೆ ಸೇರಿಸುತ್ತಿದ್ದರು. ಅಣ್ಣನ ಈ ವಿಪರೀತ ಬುದ್ಧಿ ನೋಡಿ ಜಗನ್ನಾಥ್ ಬೇಸರಿಸಿದ್ದೂ ಉಂಟು. ಆದರೆ ಹುಟ್ಟಿದಾಗಿಂದ ಬಂದ ಬುದ್ಧಿಯನ್ನು ತಿದ್ದುವುದಕ್ಕೆ ಸಾಧ್ಯವಿಲ್ಲ ಎಂದು ಸುಮ್ಮನಾಗುತ್ತಿದ್ದರು. ಜಗನ್ನಾಥನಿಗೆ ಅಣ್ಣನ ಮೇಲೆ ಬಹಳ ಸಿಟ್ಟು. ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಲು ಅನೇಕ ಅಡ್ಡಿ ಆತಂಕಗಳು ತಂದು ಒಡ್ಡಿ ಶ್ರೀಮಂತರ ಒಬ್ಬಳ ಮಗಳಾದ ಚಿತ್ರಲೇಖರನ್ನು ತಂದು ಮದುವೆ ಮಾಡಿದ್ದರು. ಚಿತ್ರಲೇಖ ಬರೀ ಐಶ್ವರ್ಯದ ಸಿರಿವಂತಿಕೆಯೇ ಮಟ್ಟವನ್ನೇರಿರಲಿಲ್ಲ. ಹೃದಯ ಶ್ರೀಮಂತಿಕೆಯಿಂದ ಜಗನ್ನಾಥನ ಮೆಚ್ಚಿನ ಮಡದಿಯಾಗಿದ್ದಳು. ಆದರೆ ಸಂತಾನ ಭಾಗ್ಯ ಮಾತ್ರ ಅವಳಿಗೆ ಪಾಲಾಗಿರಲಿಲ್ಲ. ಅವಳು ವಿದ್ಯಾವಂತೆಯಾದರೂ ಜಗನ್ನಾಥನಿಂದ ಮೋಸ ಹೋದ ಹೆಣ್ಣಿನ ಶಾಪವೆಂದು ಕೊರಗುತ್ತಿದ್ದಳು. ಅದನ್ನು ಜಗನ್ನಾಥರು ನಂಬಿಯೂ ಇದ್ದರು. ಚಿತ್ರಲೇಖೆ ತಂದೆ ಸತ್ತ ಮೇಲೆ ಇದ್ದಬದ್ದ ಆಸ್ತಿಯೆಲ್ಲ ಅವಳೇ ವಾರಸುದಾರಳು. ವಿದೇಶದ ತಳುಕಿನ ಜೀವನ ಬಿಡಿಸತ್ತಾಗ ಸ್ವದೇಶಕ್ಕೆ ಹಿಂತಿರುಗಲು ನಿಶ್ಚಯಿಸಿದರು. ಜಗದೀಶ್ ಮತ್ತು ಮಂಜುಳೆಯರ ವಿನಃ ಬನರ್ಘಟ್ಟೆಯಲ್ಲಿ ಆಡಂಬರವಾಗಿ ಮದುವೆ ನಡೆಯಿತು. ಇದರಲ್ಲೆಲ್ಲ ಗೆಲುವಾಗಿ ಓಡಾಡಿದ್ದಳು ಪ್ರಭಾ ಮಾತ್ರ. ಮೈಸೂರಿನಿಂದ ಮಂಜುಳೆಯ ಅತ್ತೆ ಲಗ್ನದ ಹೊತ್ತಿಗೆ ಬಂದು ಮಗನ ನೆಪ ಒಡ್ಡಿ ಹಿಂತಿರುಗಿದರು. ಮಗಳ ಮದುವೆಯಾದ ಸಂತೋಷ ಒಂದು ಕಡೆಯಾದರೆ ತಂಗಿ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಆಗಲಿಲ್ಲ ಎನ್ನುವ ಕೊರಗು ಮಂಜುಳೆಯ ತಂದೆಯದು. ಮದುವೆಯಾದ 4 ದಿನಗಳ ನಂತರ ಚಂದ್ರಮೋಹನ್ ಟ್ಯುಟೋರಿಯಲ್ಸ್ ಕಾಲೇಜ್ ಮುಂದೆ ಬಂದು ನಿಂತಿತ್ತು. ಸರಿಯಾಗಿ ವಿಳಾಸ ಗೊತ್ತಿದ್ದರಿಂದ ಚಂದ್ರಮೋಹನ್ ಮೆಟ್ಟಲು ಹತ್ತಿ ಮೇಲಕ್ಕೆ ನಡೆದ. ಮುಂದಿನ ಕೋಣೆಯಲ್ಲಿ ಜಗದೀಶ್ PUC ಹುಡುಗರಿಗೆ ಫಿಸಿಕ್ಸ್ ಪಾಠ ಮಾಡುತ್ತಿದ್ದರು. ಎಕ್ಸ್ಕ್ಯೂಸ್ ಮೀ, ಮಂಜುಳಾ ಇದ್ದಾರಾ ಎಂದು ಮೆಲ್ಲಗೆ ಪ್ರಶ್ನಿಸಿದ. ಹಿಂದೆ ಚಂದ್ರಮೋಹನನ್ನು ಕಂಡು ನೆನಪಿತ್ತು ಜಗದೀಶನೇ. ಬನ್ನಿ ಡಾಕ್ಟ್ರೇ ಎಂದವನೇ ಇಂದಿನ ಕೋಣೆಯಲ್ಲಿದ್ದ ಮಂಜುಳೆಯನ್ನು ಕರೆತಂದ. ಓಹೋ, ಬನ್ನಿ ಎಂದು ಇಂದಿನ ಕೋಣೆಗೆ ಕರೆದೊಯ್ದಳು. ಪ್ರಬಲ ಧ್ವನಿ ನಿರ್ಗಳವಾಗಿ ಹರಿದು ಬರುತ್ತಿತ್ತು. ಆ ಒಂದು ಕೋಣೆಯಲ್ಲಿ ಕಾರ್ಡ್ಬೋರ್ಡ್ ಜೋಡಿಸಿ ಮಧ್ಯಕ್ಕೆ ಇನ್ನೊಂದು ಕೋಣೆಯನ್ನು ಮಾಡಿಕೊಂಡಿದ್ದರು. ಒಂದು ಕೋಣೆ ಎನಿಸಿಕೊಂಡ ಆ ಕಡೆ ಪ್ರಭಾ ಪಾಠ ಮಾಡುತ್ತಿದ್ದಳು. ಇನ್ನೊಂದು ಕಡೆ ಮಂಜುಳಾ ಅಡಿಗೆ ತಯಾರಿಸುತ್ತಿದ್ದಳು. ಅಲ್ಲೇ ಪಾತ್ರೆಗಳನ್ನು ಸೇರಿಸಿ ಒಂದು ಚಾಪೆ ಹಾಕಿದಳು. ಚಂದ್ರಮೋಹನ್ ಸಂಕೋಚ ಪಡದೆ ಕುಳಿತ. ಅಯ್ಯೋ, ನಿಮ್ಮಂಥವ್ರನ್ನು ಹೇಗೆ ಉಪಚರಿಸಬೇಕೋ ನನಗೆ ಗೊತ್ತಿಲ್ಲ ಎಂದು ಪೇಚಾಡಿಕೊಂಡಳು. ದಯವಿಟ್ಟು ನೀವು ಹಾಗೆಲ್ಲ ಹೇಳಬೇಡಿ. ನೀವು ನಮ್ಮ ಮದುವೆಗೆ ಬರಲೇ ಇಲ್ಲ ಎಂದಳು ಮಂಜುಳಾ.
ಆವತ್ತು ಯಾವುದೋ ಆಪರೇಷನ್ ಕೇಸ್ ಇತ್ತು, ಅದಕ್ಕೆ ಇಂದು ವಿರಾಮವಾಗಿ ಬಂದಿದ್ದೇನೆ. ಮಂಜುಳಾ ಮಾಡಿಕೊಟ್ಟ ಕಾಫಿಯನ್ನು ನಿಧಾನವಾಗಿ ಊಟಕ್ಕೇರಿಸಿದರು. ಪ್ರಭಾ ಕನ್ನಡ ಪದ್ಯ ಭಾಗವನ್ನು ಓದಿ ಅರ್ಥ ಹೇಳುತ್ತಿದ್ದಳು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಅದನ್ನು ಕೇಳುತ್ತಾ ಕುಳಿತ. ಜಗದೀಶ್ ಎಂದಿಗಿಂತ ಮೊದಲೇ ಕ್ಲಾಸ್ ಮುಗಿಸಿ ಒಳಗೆ ಬಂದ. ಪ್ರಭಾ, ಇವತ್ತು ಯಾರೋ ಗೆಸ್ಟ್ ಬಂದಿದ್ದಾರೆ, ಬೇಗ ಮುಗಿಸಿಬಿಡು ಎಂದು ಸೂಚನೆ ಇತ್ತು. ಮಂಜುಳೆಯ ಬಳಿ ಬಂದ. ಅವಳು ಬಹಳ ಆತ್ಮೀಯವಾಗಿ ಚಂದ್ರಮೋಹನೊಡನೆ ಅರಟುತ್ತಿದ್ದಳು. ಪರಿಚಯ ಮಾಡಿಕೊಟ್ಟ ಜಗದೀಶ್ ಕೈ ಕುಲುಕಿದ. ಚಂದ್ರಮೋಹನ್ ಆತ್ಮೀಯತೆಯಿಂದ ವ್ಯಕ್ತಪಡಿಸಿದ್ದರು. ಜಗದೀಶ್ ಅವರ ಸರಳತೆಗೆ ಮಾರು ಹೋದ. ಚಂದ್ರಮೋಹನ್ ಮಲ್ಲುಮಾತು ಪ್ರಭಾಳ ಕಿವಿಗೆ ಬೀಳಲು ತಡವಾಗಲಿಲ್ಲ. ಮನದನೆಯ ಧ್ವನಿ ಕೇಳಿ ಹೃದಯದಲ್ಲಿ ಆನಂದ ತರಂಗವನ್ನು ಎಬ್ಬಿಸಿತು. ಹೃದಯ ಮಧುರವಾಗಿ ಚೇಂಕರಿಸಿತು. ಆದರೆ ವಿವೇಕ, ಸ್ವಾಭಿಮಾನ ಎಚ್ಚರಿಸಿತು. ನೇರವಾಗಿ ಚಪ್ಪಲಿ ಮೆಟ್ಟಿ ಹೊರಟೇ ಬಿಟ್ಲು. ಹತ್ತಿರದಲ್ಲಿ